ಡೆವಿಲ್ ಮೂವಿ ರಿವ್ಯೂ. ಸೊ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಬ್ಲಾಕ್ ಬಸ್ಟರ್ ಹಿಟ್ ಅಂತಾನೆ ಹೇಳ್ಬಹುದು. ಈ ತರ ಒಂದು ಬ್ಲಾಕ್ ಬಸ್ಟರ್ ಇಂಡಸ್ಟ್ರಿಯಲ್ ಹಿಟ್ ಕೊಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಯಾವ ಮೂವಿಗೂ ಇಷ್ಟ ಹೈಪ್ ಎಲ್ಲ ಕೊಡಲ್ಲ. ಈ ಮೂವಿ ಕೊಡ್ತಾ ಇದೀನಿ ಅಂದ್ರೆ ಒಂದು ಮೇನ್ ರೀಸನ್ ದರ್ಶನ್ ಅವರು. ಏನಕ್ಕೆ ಅಂದ್ರೆ ಮೊದಲು ಟ್ರೈಲರ್ ನೋಡಿದಾಗ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಇದ್ರೂ ಕೂಡ ಮೂವಿ ನೋಡಾದ್ಮೇಲೆ ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗೋಯ್ತು. ಏನಕ್ಕೆ ಅಂದ್ರೆ ಇದರಲ್ಲಿ 2 ಕ್ಯಾರೆಕ್ಟರ್ ರೋಲ್ ನ ಪ್ಲೇ ಮಾಡ್ತಿದ್ದಾರೆ. ಅದರಲ್ಲಿ ಡೆವಿಲ್ ಅನ್ನೋ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಇದೆ ಅಂತ ಹೇಳ್ತೀನಿ. ಈ ಮೂವಿ ರಿಲೀಸ್ ಆಗಿದೆ ಅಲ್ವಾ, ನಾಳೆಯಿಂದ ಈ ಡೆವಿಲ್ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆ ತರ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಡಿ ಬಾಸ್ ಅವರು ಇದರಲ್ಲಿ 2 ರೋಲ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಗಳು ಸೆಕೆಂಡ್ ಹಾಫ್ ಅಲ್ಲಿ ಸಖತ್ತಾಗಿದೆ. ಇದೊಂದು ಯೂಶುವಲ್ ಸ್ಟೋರಿ, ಬಟ್ ಆದ್ರೆ ಇದನ್ನ ಕ್ಯಾರಿ ಔಟ್ ಮಾಡಿರೋ ವಿಧ ತುಂಬಾ ಚೆನ್ನಾಗಿತ್ತು. ಡಬಲ್ ಆಕ್ಟಿಂಗ್ ಅಂತ ಬರ್ಬೇಕಾದ್ರೆ ಒಬ್ಬ ಕೆಟ್ಟವನು ಒಬ್ಬ ಒಳ್ಳೆಯವನು ಇದ್ದೇ ಇರ್ತಾನೆ. ಬಟ್ ಆದ್ರೆ ಈ ಮೂವಿಲಿ ಈ ಕೆಟ್ಟವನು ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ರೋಲ್ ಪ್ಲೇ ಮಾಡಿದ್ದಾರೆ. ಮತ್ತೆ ಒಳ್ಳೆಯವನು ಅನ್ನೋ ಕ್ಯಾರೆಕ್ಟರ್ಗೆ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೆ. ಅವ್ನು ಯಾಕೆ ಇಲ್ಲಿ ಬರ್ತಾನೆ, ಈ ಪ್ರಾಬ್ಲಮ್ಗೆ ಯಾಕೆ ಸಿಗಾಕೋತಾನೆ, ಈ ಪ್ರಾಬ್ಲಮ್ ಸಿಗಾಕೊಂಡ್ಮೇಲೆ ಏನೇನಾಗುತ್ತೆ, ಡೆವಿಲ್ ಬಂದ್ಮೇಲೆ ಏನಾಗುತ್ತೆ ಅನ್ನೋದೆಲ್ಲ ತುಂಬಾ ವಿಷಯಗಳಿದೆ. ಅಜನೀಶ್ ಲೋಕನಾಥ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಸಾಂಗ್ಸ್ ಪ್ಲೇಸ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಕರೆಕ್ಟ್ ಆಗಿದೆ. ಬಟ್ ಒನ್ ಮ್ಯಾನ್ ಶೋ ಅಂತಾನೆ ಹೇಳ್ಬೋದು. ಡಿ ಬಾಸ್ ದರ್ಶನ್ ಅವರು ತುಂಬಾ ಚೆನ್ನಾಗಿ ಈ ಮೂವಿ ಮಾಡೋರೆ. ಕಾಟೇರ ಆದ್ಮೇಲೆ ಈ ಮೂವಿ ನನಗೆ ಪರ್ಸನಲಿ ಇಷ್ಟ ಆಗಿದ್ ಮೂವಿ, ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಶೋರ್ ಆಗಿ ಹೇಳ್ತೀನಿ, ಹೋಗಿ ಥಿಯೇಟರ್ ಕುತ್ಕೊಂಡು ನೋಡ್ಬೋದು, ಎಂಜಾಯ್ ಮಾಡ್ಕೊ ಬರ್ಬೋದು.